ಕನ್ನಡ ಚಿತ್ರರಂಗದಲ್ಲಿ ರಿಯಾಲಿಟಿನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಅದರಲ್ಲಿ ಯಾವುದೇ ಫಿಲ್ಟರ್ ಇಲ್ಲದೆ ಇದ್ದದ್ದನ್ನು ಇದ್ದಂಗೆ ಹೇಳೋ ಕೆಪಾಸಿಟಿ ಇರೋದು ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಮಾತ್ರ. ಅವರ ಸಿನಿಮಾ ಬಂತಂದರೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾರೆ. ಅವರ ಸಿನಿಮಾ ಎಲ್ಲ ವರ್ಗದ ಜನರಿಗೆ ಇಷ್ಟ ಆಗುತ್ತೆ, ಯಾಕೆಂದರೆ ಅದು ರಿಯಲ್ ಲೈಫ್ಗೆ ತುಂಬ ಹತ್ತಿರವಾಗಿರುತ್ತೆ. ಕೆಲವೊಂದು ನಮಗೆ ಅರ್ಥವಾಗದಿದ್ರೂ ಕೂಡ ಅವರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅವರ ಚಿತ್ರಣದಲ್ಲಿ ಕಾಣಿಸುತ್ತೆ. ಇದೇ ಉಪೇಂದ್ರ ಅವರ ಬಹುನಿರೀಕ್ಷಿತ ಚಿತ್ರ UI. ಈ ಸಿನಿಮಾದ ಹೊಸ ಅಪ್ಡೇಟ್ ನಮಗೆ ಸಿಕ್ಕಿದೆ. ಯೂಟ್ಯೂಬಲ್ಲಿ ಈ ಸಿನಿಮಾದ ಟೀಸರ್ ಅಲ್ಲ, ಟ್ರೈಲರೂ ಅಲ್ಲ, ಈ ಸಿನಿಮಾದ ವಾರ್ನರ್ ಅಂತ ಅಡಿಬರಾನ ಇಟ್ಟು ಇದನ್ನು ರಿಲೀಸ್ ಮಾಡಿದ್ದಾರೆ. ಯಾರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಈ ಸಿನಿಮಾ ನೋಡಿದ ಮೇಲೆ ನಮಗೆ ಗೊತ್ತಾಗಬೇಕು. ಸದಾ ತಮ್ಮ ಸಿನಿಮಾದಲ್ಲಿ ಹೊಸತನವನ್ನು ತೋರಿಸ್ತಾ ಎಲ್ಲರ ತಲೆಯಲ್ಲಿ ಹುಳ ಬಿಡ್ತಿದ್ದ ಉಪೇಂದ್ರ ಅವರು ಸೂಪರ್ ಸಿನಿಮಾದಲ್ಲಿ 2030ರಲ್ಲಿ ನಮ್ಮ ದೇಶ ಹೇಗಿರುತ್ತೆ ಅಂತ ತೋರಿಸಿದ್ರು. ಇದೀಗ ಒಂದು ಸ್ಟೆಪ್ ಮುಂದೆ ಹೋಗಿ 2040ರಲ್ಲಿ ನಮ್ಮ ದೇಶ ಹೇಗಿರುತ್ತೆ, ರಾಜಕಾರಣ ಹೇಗಿರುತ್ತೆ, ಜನ ಹೇಗಿರ್ತಾರೆ, ನಿರುದ್ಯೋಗ, ಕೋವಿಡ್, ಹಣ ಹೀಗೆ ಸೇರಿದಂತೆ ಹಲವಾರು ವಿಷಯಗಳ ಮೇಲೆ ಡೀಪ್ ಸ್ಟಡಿ ಮಾಡಿ ಒಂದು ಕಾನ್ಸೆಪ್ಟನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಎಲ್ಲ ವಿಷಯದ ಬಗ್ಗೆ ಅನಾವರಣ ಮಾಡುತ್ತಾ ಒಂದು ವಿಡಿಯೋವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಜಾತಿ, ಧರ್ಮ, ಮುಂದಿನ ಭವಿಷ್ಯ ಹೇಗಿರುತ್ತೆ, ಮೊಬೈಲ್ನಲ್ಲೇ ಮುಳುಗಿರುವ ಸಮಾಜ, ಉಚಿತ ಮೊಬೈಲ್ ನೀಡುತ್ತಿದ್ದರೂ ಹಸಿವಿಗಾಗಿ ಅನ್ನಕ್ಕಾಗಿ ಪರದಾಡುತ್ತಿರುವ ದೃಶ್ಯ ನಮ್ಮ ಕಣ್ಣು ಮುಂದೆ ತೋರಿಸ್ತಾರೆ. ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎಂದು ಮಿಷಿನ್ ಗನ್ ಹಿಡಿದು ನಟ ಉಪೇಂದ್ರ ಅವರು ಹೇಳುವ ಮಾಸ್ ಡೈಲಾಗ್ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಆಗಿದೆ. ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಕೌತುಕ ಹೆಚ್ಚಾಗುತ್ತೆ. ಆ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ ನಮಗೆ ಜಾಸ್ತಿ ಆಗುತ್ತೆ. ಸಿನಿಮಾದ ಕ್ರೇಜ್ ಇನ್ನಷ್ಟು ಹೆಚ್ಚಾಗುತ್ತೆ. ಈ ವಿಡಿಯೋ ಬೈಟನ್ನ ಜಾಸ್ತಿ ಏನು ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಉಪೇಂದ್ರ ಅವರು ನಾವೇನು ಅಂದ್ಕೊಂಡಿರ್ತೀವೋ ಅದು ರಿವರ್ಸ್ ಆಗಿ ಸಿನಿಮಾದಲ್ಲಿ ನಡೆದಿರ್ಬೋದು. ಯಾಕೆಂದರೆ ಇಂಥ ಕಾನ್ಸೆಪ್ಟ್ಗಳು ಉಪೇಂದ್ರ ಅವ್ರಿಗೆ ಮಾತ್ರ ಹೊಳೆಯುತ್ತೆ. ಈ ಸಿನಿಮಾ ಡಿಸೆಂಬರ್ 20ಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. 5 ಭಾಷೆಯಲ್ಲಿ ತೆರೆ ಕಾಣ್ತಿದೆ ಅಂತ ಹೇಳಲಾಗ್ತಿದೆ. ಲಹರಿ ಫಿಲ್ಮ್ಸಲ್ಲೂ ನಿರ್ಮಾಣದಲ್ಲಿ ಅದ್ಧೂರಿಯಾಗಿ ಸಿನಿಮಾ ತಯಾರಾಗಿದೆ. ಒಂದಂತೂ ನಿಜ, ಈ ಸಿನಿಮಾದ ಬಿಟ್ಟಿರೋ ವಿಡಿಯೋ ನೋಡ್ತಾ ಇದ್ದರೆ ಈ ಸಿನಿಮಾ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಈಗಿನ ಜನ್ರೇಷನ್ ಸಿನಿಮಾ ಪ್ರೇಕ್ಷಕರು ರಿಯಾಲಿಟಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ರಿಯಾಲಿಟಿ ಬಗ್ಗೆ ಯಾವುದೇ ಸಿನಿಮಾ ಬಂದರೂ ಕೂಡ ಅದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. 2040ರಲ್ಲಿ ನಮ್ಮ ಜನ್ರೇಷನ್ ಹೇಗಿರ್ಬೋದು ಅಂತ ಊಹಿಸ್ಕೊಂಡು ಒಂದು ಸಿನಿಮಾ ಮಾಡೋದೇ ದೊಡ್ಡ ವಿಷಯ. ನೋಡೋಣ, ಇದೇ ತಿಂಗಳು 20ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾ ನೋಡಿದ ಮೇಲೆ ಸಿನಿಮಾ ಹೇಗಿದೆ ಅಂತ ಒಂದು ಪುಟ್ಟ ವಿಮರ್ಶೆ ಮಾಡೋಣ. ಇವತ್ತಿನ ಮಾಹಿತಿ ಇಷ್ಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.